ಅಮ್ಮ, ಏನಮ್ಮ? ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಏನಾದರೂ ಸ್ವೀಟ್ ಮಾಡಿಕೊಡಮ್ಮ, ಆದರೆ 5 ನಿಮಿಷದಲ್ಲಿ ಆಗಬೇಕು. 5 ನಿಮಿಷದಲ್ಲಿ ಆಗಬೇಕಾ ಸ್ವೀಟು? ಹಾಗಾದರೆ 5 ನಿಮಿಷದಲ್ಲಿ ಆಗೋದು ಅಂತ ಹೇಳಿ ಒಂದು ಸ್ವೀಟ್ ಇದೆ, ಅದನ್ನು ಮಾಡಿಕೊಡ್ಲಾ? ಬೇಗ ಆಗುತ್ತೆ. ಸರಿ ಅಮ್ಮ, ಆಯಿತು, ಮಾಡಿಕೊಡಿ. ಆಯಿತು, ಬಾ. ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಒಂದು 1/4 ಲೀಟ್ರು ಅಥವಾ ಅರ್ಧ ಲೀಟ್ರು ಹಾಲನ್ನು ಹಾಕ್ಕೊಳ್ಳಿ. ನೋಡ್ಕೊಂಡು ಮಾಡಿ. 2-3 ಇದ್ದರೆ 1/4 ಲೀಟ್ರ್ ಹಾಲು ಸಾಕಾಗುತ್ತೆ. ಒಂದು 5ರಿಂದ 6 ಜನ ಇದ್ದರೆ ಅರ್ಧ ಲೀಟ್ರ್ ಸಾಕಾಗುತ್ತೆ. ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸ್ಕೊಳ್ತಾ ಹೋಗಬೇಕು. ನಂತರ ಇದಕ್ಕೆ 1-2 ಸ್ಪೂನಿನಷ್ಟು ಬಾದಾಮಿ ಪೌಡ್ರನ್ನು ಮಿಶ್ರಣ ಮಾಡಬೇಕು. ಎರಡು ಚೆನ್ನಾಗಿ ಮಿಶ್ರಣ ಮಾಡಿ. ಬೇಗನೆ ಆಗುತ್ತೆ ಈ ಸ್ವೀಟು, 2 ನಿಮಿಷದಲ್ಲೇ ಆಗುತ್ತೆ. 5 ನಿಮಿಷ ಬೇಕಾಗಿಲ್ಲ, 2 ನಿಮಿಷದಲ್ಲೇ ಆಗೋಗುತ್ತೆ. ಅಷ್ಟು ಬೇಗ ಆಗುತ್ತೆ ಮತ್ತು ರುಚಿಯಾಗಿರುತ್ತೆ ಈ ಶಾವಿಗೆ ಪಾಯಸ. ನಂತರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಶಾವಿಗೆ ಮಾರ್ಕೆಟಲ್ಲಿ ತುಂಬ ಕಡೆ ಸಿಗುತ್ತೆ. ಇದನ್ನು ತೊಗೊಂಬಂದು ಸ್ಟಾಕ್ ಇಟ್ಕೊಂಡ್ರೆ ಸಡನ್ನಾಗಿ ಯಾರಾದರೂ ಗೆಸ್ಟು ಅಥವಾ ಫ್ರೆಂಡ್ಸು ಬಂದರೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಜಾಸ್ತಿ ಟೈಮೂ ಬೇಕಾಗಲ್ಲ. ಅವ್ರಿಗೆ 2 ನಿಮಿಷದಲ್ಲಿ ಅವ್ರ ಹತ್ರ ಮಾತಾಡೋದ್ರೊಳಗೆ ಈ ಪಾಯಸ ಆಗೋಗ್ಬಿಡುತ್ತೆ, ಅಷ್ಟು ಬೇಗ ಆಗೋಗುತ್ತೆ. ನಂತರ ಇದಕ್ಕೆ ಯಾವುದೇ ರೀತಿ ತುಪ್ಪ ಅಥವಾ ದ್ರಾಕ್ಷಿ ಗೋಡಂಬಿಯನ್ನು ಆ್ಯಡ್ ಮಾಡಿಲ್ಲ ನಾನು. ಅಷ್ಟು ಸರಳವಾಗಿ ಮಾಡೋದನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.